ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನಿವತ್ತು ಲಿಶಾಂತ್ ಬರ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡಿದ್ವಿ ಅಂತ. ಆ್ಯಂಡ್ ಈವ್ನಿಂಗ್ ಅಂದರೆ ನೈಟು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ಲಿಶಾಂತ್ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನೂ ಗುಂಡು ಮಣಿ ಇಲ್ಲಿ ಲಿಶು. ಹಾಯ್ ಹಾಯ್ ಹ್ಯಾಪಿ ಬರ್ಡೇ ಬಿಡಣಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಿದ್ದೆ ಬರ್ತೈತಾ ಅವನಿಗೆ? ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಹಾಯ್ ಮಾಡಿ ಹಿಂಗೆ. ಹಾಯ್ ಹಾಯ್ ಹಾಯ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಇದು ಸ್ವಲ್ಪ ಸೈಜ್ ಕಡಿಮೆ ತಂದಿದ್ವಿ, ಅದು ಟೈಟ್ ಆಗೋಯ್ತು ಅಂದ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಸೈಜ್ ಅಂತ ತಂದ್ವಿ. ಇದು ಸಿಕ್ಕಾಪಟ್ಟೆ ಲೂಸ್ ಆಗೋಯ್ತು. ಬಟ್ ಅವ್ನು ಮುಂದೆ ಹಾಕೊಳ್ಬೋದು ಅಂತ ಅಂದ್ಕೊಂಡು ಓಕೆ ಮಾಡಿದ್ವಿ ಇದನ್ನೇ. ಶೂ ಚೆನ್ನಾಗೈತಾ? ನಿಶಾಂತ್ ಶೂ ವೈಟ್ ಎಲ್ಲ ವೈಟು. ಸೂಪರ್ ನನ್ನ ಮಗ, ಸೂಪರ. ಅವನ ಹೇರ್ ಸ್ಟೈಲ್ ನೋಡಿ, ಹೇರ್ ಸ್ಟೈಲ್. ಲಿಶಾಂತ್ಗೆ ವೇರ್ ಮಾಡಿರೋ ಬಟ್ಟೆ ಸ್ವಲ್ಪ ಲೂಸ್ ಇದೆ. ನಾನು ಲಿಶಾಂತ್ ಬರ್ಡೇ ಶಾಪಿಂಗ್ ವ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಕರೆಕ್ಟ್ ಸೈಜನ್ನು ನಾನು ತಂದಿದ್ದೆ. ಬಟ್ ಆದರೆ ಅದು ಶರ್ಟ್ ಏನಿದೆ ಅದು ಸ್ವಲ್ಪ ಟೈಟ್ ಆಗ್ತಾಯಿತ್ತು. ಅದಕ್ಕೆ ನಾನೇನು ಮಾಡಿದೆ, ಇನ್ನೊಂದು ಸೈಜು ದೊಡ್ಡ ಇರೋದನ್ನೇ ತೊಗೊಳ್ಳೋಣ ಅಂತ ಹೇಳಿ ಬರ್ಡೇ ಟೈಮಲ್ಲೇ ಹೋಗಿ ತೊಗೊಂಡು ಬಂದಿದ್ದು. ಅಂದರೆ ನೈಟು 6:30 ಆಗಿತ್ತು. ಅವಾಗ ಹೋಗಿ ಡ್ರೆಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ವಿ. ಇದು ನೋಡಿದ್ರೆ ಸ್ವಲ್ಪ ಲೂಸ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಮುಂದೆ ಅವನಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನೇ ವೇರ್ ಮಾಡಿದೆ. ಇವಾಗ ನಾವು ಹೋಗ್ತಾ ಇರೋದು ಮಿನಿ ಥಿಯೇಟರ್ಗೆ, ಅಂದರೆ ಪಾರ್ಟಿ ಪಾಕೆಟ್ ಅಂತ ರಾಮನಗರದಲ್ಲಿ ಓಪನ್ ಆಗಿದೆ ಹೊಸದಾಗಿ. ನಾವು ತುಂಬ ಕಡೆ ವಿಚಾರಿಸಿದ್ವಿ, ಎಲ್ಲರೂ 1,500 ಅಥವಾ 2,000 3,000 ಹತ್ತತ್ರ 5,000ದವರೆಗೂ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾವು ಏನಪ್ಪ ಮಾಡೋದು, ಇಷ್ಟೊಂದು ಕಾಸ್ಟ್ಲಿ ಆಗ್ತಾ ಇದೆಯಲ್ಲ, ಇದನ್ನು ನಾವು ಹೊರಗಡೆನೇ ಅಂದರೆ ನಮ್ಮ ಮನೇಲೇ ನಾವು ಬುಕ್ ಮಾಡ್ಕೋಬೋದಾಗಿತ್ತು ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ನನಗೆ ಸಿಕ್ಕಿದ್ದೆ ಈ ಒಂದು ಪಾರ್ಟಿ ಹಾಲು 1 ಅವರ್ಗೆ 499, ಅಂದರೆ 500 ರುಪೀಸ್ ಅಂದ್ಕೊಳ್ಳಿ, ₹1 ಕಡಿಮೆ ಏನು. ಸೊ 500 ರುಪೀಸ್ಗೆ ಈ ಒಂದು ಮಿನಿ ಥಿಯೇಟರ್ನ ಕೊಡ್ತಾರೆ. ತುಂಬ ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಲ್ವ. ಕೂತ್ಕೊಳ್ಳೋದಕ್ಕೆ ಸೋಫಾ ಇದೆ. ಆ್ಯಂಡ್ ಮಕ್ಕಳಿಗೆ ಸ್ವಲ್ಪ ತುಂಬ ಚೆನ್ನಾಗಿ ಇಷ್ಟ ಆಗೋ ಥರ ಬಲೂನ್ಸ್ ಆಗಿರ್ಬೋದು, ಆ ಕೋತಿ ಡೆಕೋರೇಷನ್ಸು, ಪಾಂಡ ಆ್ಯಂಡ್ ಮಿನಿ ಥಿಯೇಟರ್ ಕೂಡ ಇದೆ. ಲೈಟ್ ಆಫ್ ಮಾಡಿದಾಗ ಅದು ಥಿಯೇಟರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಹೇಗೆ ಬೇಕೋ ಆ ರೀತಿ ಡೆಕೋರೇಷನ್ ಮಾಡಿಸ್ಕೊಳ್ಬೋದು. ನನಗೆ ಇದೇ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿ ನಾನು ಈ ರೀತಿ ಮಾಡಿಸ್ಕೊಂಡೆ. ಯಾವುದು ಇದು ಬೇಕಾ? ಈ ಬೇರೆ ಕಣಿ, ಇದರಲ್ಲಿ ಇಲ್ಲಿ ಹಿಂಗಾಡು ಕೊಡ್ತೀನಿ ನಾನು. ಇದರಲ್ಲಿ ನೋಡಿ, ಇದರಲ್ಲಿ ಇಲ್ಲಿ ಚಿನ್ನಕ್ಕ. ಸತಿ ಬಂದ? ಯಾವಾಗ ಬಂದ್ರಿ ಬಾಬಾ? ಆಫೀಸಿಂದ ಈಗ ಬಂದ್ರಾ? ಫ್ರೆಂಡ್ಸ್, ಏನಾಯ್ತು ಗೊತ್ತಾ, ಅಲ್ಲಿ ಪ್ಲೇಸ್ಗೆ ಹೋಗಿದ್ನಾ, ನಾನು ಮೇಯ್ನಾಗಿ ಲಿಶಾಂತ್ಗೆ ತಂದಿರೋ ಒಡವೆನೇ ಮರ್ತ್ಕೊಂಡು ಬಂದಿದ್ದೀನಿ. ಅವನಿಗೆ ಗಿಫ್ಟ್ ಕೊಡಬೇಕು ಅಂತಲೇ ನಾನು ಕಷ್ಟಪಟ್ಟು ತೊಗೊಂಡಿರೋ ಒಡವೆನ ಮರ್ತ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಮತ್ತೆ ಮೈ ಬೈತಿದ್ರು, ಎಲ್ಲ ಮರ್ತ್ಕೊಂಡು ಬರ್ತೀಯ ಹಂಗೆ ಹಿಂಗೆ ಅಂತ. ಟೈಮ್ ಆಗೋಗಿದೆ. ಸೊ ಒಡವೆ ಎತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಈಗ ಉಸಿರಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಫಾಸ್ಟಾಗಿ ಬಂದಿದ್ದೀನಿ. ನನ್ನ ತಮ್ಮನ ಜೊತೆ ಬೈಕಲ್ಲಿ ಡಗ ಅಂತಿದೆ ಇದೆಲ್ಲ. ಸೊ ಇವಾಗ ಹೋಗಬೇಕು, ಲಿಶಾಂತ್ಗೆ ಗಿಫ್ಟ್ ಕೊಡೋಣ. ನಾನು ಒಡವೆ ತರೋದಕ್ಕೆ ಅಂತ ಹೇಳಿ ಮನೆಗೆ ಬಂದಿದ್ದೆ. ಸೊ ಲಿಶಾಂತ್ ಒಬ್ಬನೇ ಬಿಟ್ಟು, ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಬಿಟ್ಬಿಟ್ಟು ಹೋಗಿದ್ದೆ. ಸೊ ಅವನು ಆರಾಮಾಗಿ ಆಟ ಆಡ್ಕೊಂಡಿದ್ದ. ಇದನ್ನು ನನ್ನ ತಂಗಿ ವಿಡಿಯೋ ಮಾಡಿಬಿಟ್ಟು ನನಗೆ ಶೇರ್ ಮಾಡಿದ್ದು. ಸೊ ಅವ್ನು ಆಟ ಆಡ್ಕೊಂಡಿದ್ದ. ಅವ್ನಿಗೇನು ಗೊತ್ತಾ, ಯಾರಾದರೂ ಮಕ್ಕಳಿದ್ರು ಅಂತ ಹೇಳಿದ್ರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವ್ರ ಜೊತೆ ಆಟ ಆಡೋದು. ಅವನೇ ಕರೆದುಕೊಂಡು ಆಟ ಆಡೋದು, ಅದನ್ನೆಲ್ಲ ಮಾಡ್ತಾನೆ. ಆ್ಯಂಡ್ ಲಿಶಾಂತ್ ಬರ್ಡೇ ಕೇಕ್ ಈ ರೀತಿ ಇದೆ. ಇದನ್ನು ಜಸ್ಟ್ ಬೇಕಲ್ಲಿ ನಾವು ಬುಕ್ ಮಾಡಿದ್ದು. ಸೊ ಅಲ್ಲಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಜಸ್ಟ್ ಬೇಕ್ ಕೇಕ್ ಅಂದರೆ.
ಹಲೋ ಅವ್ರಿಗೆ ಸಾಂಗ್ ಪ್ಲೇ ಮಾಡಬೇಕು ಅಲ್ಲಿ ರಿಮೋಟ್ ಇದೆ ನೋಡಪ್ಪ ಪ್ಲೇ ಮಾಡೋದು ಸೆಟ್ ಮಾಡಿದ್ದಾರೆ Warranty on your teeth. Switch to Oral-B Electric. ಆದಷ್ಟು ನಾನು ರಾ ವಿಡಿಯೋನೇ ಶೇರ್ ಮಾಡ್ತೀನಿ, ಜಾಸ್ತಿ ಏನು ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಸಾಂಗ್ ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಅಂತ ಅನ್ನಿಸ್ಬೋದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಿಶಾಂತ್ಗೆ 2ನೇ ವರ್ಷದ ಬರ್ಡೇನ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕಳೆದ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಈ ವರ್ಷ ಲಿಶಾಂತ್ ಬರ್ಡೇನ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ನಾವು ಅಂತ ಹೇಳಿ. ರೀಸೆಂಟಾಗಿ ನಾನು ಒಂದು ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೆ, ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಾನು ಲಿಶಾಂತ್ಗೆ ನನ್ನ ಸ್ವಂತ ದುಡಿಮೆಯಿಂದ ಚೈನ್ನ ಅಂದರೆ ಗೋಲ್ಡ್ ಚೈನ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಸೊ ಇದನ್ನು ನಾನು ಲಿಶಾಂತ್ ಬರ್ಡೇ ಟೈಮ್ಗೆ ಅವನಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ನಾನು ಅವತ್ತಿಂದ ಅವನಿಗೆ ವೇರ್ ಮಾಡಿರಲಿಲ್ಲ. ಸೊ ಲಿಶಾಂತ್ ಬರ್ಡೇ ಫೈನಲ್ಲಿ ಬಂತು. ಸೊ ನಾನು ತಗೊಂಡಿರೋ ಈ ಅಮೂಲ್ಯವಾದ ಗಿಫ್ಟ್ ಕೂಡ ಅವನಿಗೆ ಹಾಕ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಯಿತು, ಚೈನ್ ಡಿಸೈನ್ ಆಗಿರ್ಬೋದು. ಆ್ಯಂಡ್ ನಾನು ಅವನಿಗೆ ಗಿಫ್ಟ್ ಮಾಡ್ತಿರೋದು ಸೊ ಎಲ್ಲರಿಗೂ ಇಷ್ಟ ಆಯಿತು. ಸೊ ನನ್ನ ಮಗನಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ದಿನ ಆಗಿತ್ತು, ಸಂಕ್ರಾಂತಿ ಹಬ್ಬದ ದಿನ ವೇರ್ ಮಾಡೋಣ ಅಂತ ಅಂದ್ಕೊಂಡೆ, ಇಲ್ಲ ಅವ್ನ ಬರ್ಡೇಗೆ ಅಂತ ತೊಗೊಂಡಿದ್ದೀನಿ, ಅವ್ನ ಬರ್ಡೇಗೆ ವೇರ್ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ಅವ್ನ ಬರ್ಡೇ ಟೈಮಲ್ಲಿ ನಾನು ಚೈನ್ನ ವೇರ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ನ ನಮ್ಮ ಎಲ್ಲ ರಿಲೇಟಿವ್ಸು ನೋಡ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಬೇಜಾರಾಗ್ಬೋದು, ಏನು ನಮ್ಮನ್ನು ಯಾರನ್ನೂ ಇನ್ವೈಟ್ ಮಾಡಿಲ್ವಲ್ಲ ಅಂತ ಹೇಳಿ. ಸೊ ಲಾಸ್ಟ್ ಇಯರ್ ಅಂದರೆ ಮೊದಲನೇ ವರ್ಷದ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಹಾಗಾಗಿ ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ. ಬಟ್ 2ನೇ ವರ್ಷದ ಬರ್ಡೇನ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡೋದು, ಅನ್ನೆಸೆಸರಿ ಖರ್ಚು ಮಾಡೋದು ಅದೆಲ್ಲ ಬೇಡ ಅಂತ ಹೇಳಿ ನನ್ನ ಮೈಂಡ್ ಸೆಟ್ ಆ ರೀತಿ ಆಗಿತ್ತು. ಹಾಗಾಗಿ ನಾನು ಯಾರನ್ನೂ ಇನ್ವೈಟ್ ಮಾಡಿಲ್ಲ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಕೇಳ್ತೀನಿ. ಇನ್ನು ಮುಂದೆನೂ ಅಷ್ಟೇ, ಇನ್ನು ಮುಂದೆ ಬರೋ ಬರ್ಡೇ ಎಲ್ಲ ನಮ್ಮ ಕೈಲಾದಷ್ಟು ನಮ್ಮ ಖುಷಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತೀನಿ. ತುಂಬ ಆಡಂಬರ ಅದೆಲ್ಲ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ದುಡ್ಡು ಖರ್ಚು ಮಾಡಿಬಿಡ್ತೀವಿ, ಅದಾದಮೇಲೆ ನಾವೇ ಸಫರ್ ಮಾಡ್ತೀವಿ. ಆ ದುಡ್ಡು ಇದ್ದಿದ್ರೆ ಲಿಶಾಂತ್ಗೆ ಏನಾದರೂ ಒಂದು ಒಡವೆ ಅಂತ ಮಾಡ್ಬೋದಿತ್ತು. ಸೊ ಆ ರೀತಿ ಅನಿಸ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಯಾರನ್ನೂ ಇನ್ವೈಟ್ ಮಾಡಿಲ್ಲ. ನಮಗೆ ತುಂಬ ಕ್ಲೋಸ್ ಇರೋರು ಅಂದರೆ ಅಪ್ಪ ಅಮ್ಮ, ನಮ್ಮ ಆಂಟಿ, ನಮ್ಮ ಸ್ಪಂದು, ನಮ್ಮ ಅಕ್ಕ ಬಾವ, ಇವ್ರನ್ನ ಮಾತ್ರ ನಾನು ಇನ್ವೈಟ್ ಮಾಡಿದ್ದು. ಅದು ಬಿಟ್ಟರೆ ಮಹಿ ಅವರ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ರು, ಅವ್ರಿಗೆ ಕ್ಲೋಸ್ ಯಾರಿದ್ದಾರೋ ಅವರಿಗೆ. ಆ್ಯಂಡ್ ನಾನು ಇನ್ನೊಬ್ಬರು ಶ್ರುತಿ ಅಕ್ಕನ ಇನ್ವೈಟ್ ಮಾಡಿದ್ದೆ. ಸೊ ಲಿಶಾಂತ್ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಮಕ್ಕಳು ಬರ್ಡೇ ಟೈಮಲ್ಲಿ ನಾವು ಹೇಳೋ ಮಾತು ಅವರು ಕೇಳೋದೇ ಇಲ್ಲ. ಲಿಶಾಂತ್ ಅಂತೂ ಹಾಗೆ ಹಠ ಮಾಡ್ತಾಯಿದ್ದ. ಮಕ್ಕಳಂದ್ರೇ ಹಾಗೆ ಅಲ್ವಾ, ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀವಿ, ತುಂಬ ಕಾಮಾಗಿರ್ತಾನೆ ಬರ್ಡೇ ಟೈಮಲ್ಲಿ ಅಂತ. ಬಟ್ ಆದರೆ ಅವನು ಸಿಕ್ಕಾಬಟ್ಟೆ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ. ಆ್ಯಂಡ್ ಸ್ವಲ್ಪ ಜಲಸ್ ಕೂಡ ಆಗ್ತಾಯಿದ್ದ ಅವನು. ನಾನು ಲಶ್ವಿಕ್ನ ಎತ್ಕೊಂಡಿದ್ದಕ್ಕೆ ನನ್ನನ್ನು ಎತ್ಕೊ ಅಂತ ಹೇಳಿ ಹೇಳ್ತಾ ಇದ್ದ. ಆ್ಯಂಡ್ ಸ್ವಲ್ಪ ನನಗೂ ಕೋಪ ಬರ್ತಾಯಿತ್ತು, ಹೇಳಿದ ಮಾತು ಕೇಳ್ತಾ ಇಲ್ವಲ್ಲ ಇವನು ಅಂತ ಹೇಳಿ. ಎಷ್ಟೊತ್ತು ಅಂತ ಎತ್ಕೊಳ್ಳೋದಕ್ಕಾಗುತ್ತೆ ಹೇಳಿ ನಾನು ಒಬ್ಬಳೆ. ಆ್ಯಂಡ್ ನಾವು 1 hour ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ವಾ. ಸೊ ಎತ್ಕೊಂಡಂಗೆ ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬರ್ಡೇ ಅಂದಮೇಲೆ ಎಲ್ಲರ ಜೊತೆನೂ ಹೋಗಬೇಕು ಅಂತ ಹೇಳಿ ನಾನು ಸ್ವಲ್ಪ ಕೂಗಾಡ್ತಿದ್ದೆ ಅಷ್ಟೇ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ತುಂಬ ದಿನಗಳೇ ಆಗಿತ್ತು. ಎಲ್ಲರೂ ಲಿಶಾಂತ್ ಬರ್ಡೇಗೆ ಸೇರಿದ್ದೀವಿ. ಸೊ 1-2 ದಿನ ಆರಾಮಾಗಿ ಮನೇಲಿ ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಈ ವ್ಲಾಗಲ್ಲಿ ನಾನು ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಇದು ಸೋಮವಾರದ ವ್ಲಾಗ್ ಆಗಿರೋದ್ರಿಂದ ನಾನ್ ವೆಜ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಮಂಗಳವಾರ ನಾನು ನಾನ್ ವೆಜ್ ಮಾಡಿದ್ದೀನಿ. ಅದ್ರ ವ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡಿದ್ದೀನಿ. ನಾನು ಶ್ರುತಿ ಅಕ್ಕನ ಇನ್ವೈಟ್ ಮಾಡಿದ್ದೆ. ಕೆಲವೊಬ್ಬರು ಗೊತ್ತಿಲ್ಲ ಶ್ರುತಿ ಅಕ್ಕ ಯಾರು ಅಂತ ಹೇಳಿ. ಶ್ರುತಿ ಅಕ್ಕ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಟಿಕ್ಟಾಕ್ ಮೂಲಕ ಫ್ರೆಂಡ್ ಆಗಿದ್ದವರು. ಅದಾದಮೇಲೆ ಫ್ಯಾಮಿಲಿ ಮೆಂಬರ್ ಥರನೇ ಆಗಿಬಿಟ್ರು ಅವರು. ಆ್ಯಂಡ್ ಅವರ ನನ್ನ ಬಾಂಡಿಂಗ್ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಬಂತು. ಸ್ವಂತ ಅಕ್ಕ ತಂಗಿರು ಅನ್ನೋ ರೀತಿ ನಾವು ಇದ್ದೀವಿ.
ಆ್ಯಂಡ್ ಅವರು ನನಗೆ ಏನೂ ಆಗಬೇಕಾಗಿಲ್ಲ, ನಾನು ಅವ್ರಿಗೆ ಏನೂ ಆಗಬೇಕಾಗಿಲ್ಲ ಆ್ಯಕ್ಚುಲಿ. ಬಟ್ ಆದರೆ ನನ್ನ ಮಗನ ಬರ್ಡೇಗೆ ಅವರು ಗೋಲ್ಡ್ ರಿಂಗ್ನ ಕೊಡಿಸಿದ್ದಾರೆ. ಆ್ಯಂಡ್ ಅವರು ಮನೆಗೆ ಬಂದಾಗೆಲ್ಲ ಅದು ಗೋಲ್ಡ್ ಒಂದೆಲ್ಲ ಬೆಳ್ಳಿದು ಅವ್ರ ಅಕ್ಕ ಆಗಿ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಅವರು. ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನಾನು ಏನೂ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ನಮ್ಮ ಮನೆಗೆ ಬರಬೇಕಾದ್ರೆ ಏನಾದರೂ ಒಂದು ತರ್ತಾರೆ. ಲಿಶಾಂತ್ಗೆ ಈ ಸಲ ಅಂತೂ 5 ಜೊತೆ ಬಟ್ಟೆ ತಂದು ಕೊಟ್ಟಿದ್ದಾರೆ, ಅದು ಕೊರಿಯನ್ ಟೈಪು. ನಾನು ಏನೋ ಕೇಳೋದೇ ಇಲ್ಲ, ನಾನು ಕೇಳೋದಕ್ಕಿಂತ ಮುಂಚೆನೇ ಎಲ್ಲ ಮಾಡ್ತಾರೆ ಅವರು. ಹಾಗಾಗಿ ನನಗೆ ಶ್ರುತಿ ಅಕ್ಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವರು ನನಗೆ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಆಗ್ತಾರೆ. ಹಾಗಾಗಿ ನಾನು ಅಕ್ಕನ ಇನ್ವೈಟ್ ಮಾಡಿದ್ದೆ ಲಿಶಾಂತ್ ಬರ್ಡೇಗೆ. ಎಲ್ಲ ಕೈ ಸೋಕ ನೋಡವ. ನೀವು ಚೆನ್ನಾಗಿ ಗೊತ್ತಿದ್ದೀರಾ. ಬುಗಾಟಿ ಇಲ್ಲಿ ನೋಡಪ್ಪ, ಇಲ್ಲಿ ನೋಡ್ಬಿಡು. Podcast by Fortis Healthcare to discuss health with nationally renowned experts from Fortis. Welcome to New Hips. ಲಿಶಾನ್ ಲಾಸ್ಟಲ್ಲಿ ಹೇಗಾಗೋಯ್ತು ಅಂತ ಹೇಳಿದ್ರೆ, ಲಿಶಾಂತ್ ಫೋಟೋ ಪೋಸ್ ಕೊಡಬೇಕು ಅಂತ ಹೇಳಿದ್ರೆ ಅವ್ನ ಕೈಗೆ ಕಾರ್ ಕೊಡಬೇಕು, ಅಥವಾ ಅವ್ನ ಕಣ್ಮುಂದೆ ಕಾರ್ನ ಹಿಂಗೆ ಇಟ್ಕೊಂಡು ಫೋಟೋ ತೆಗಿಯೋದು, ವಿಡಿಯೋ ಮಾಡೋದು, ಆ ರೀತಿ ಮಾಡಬೇಕಾಗಿ ಬಂತು. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳು ಫೋಟೋಗೆ ಪೋಸ್ ಕೊಡೋದು. ಅಂದರೆ ನಾವಾದರೆ ಅಂತ ನಗ್ಬಿಟ್ಟು ಪೋಸ್ ಕೊಡ್ಬೋದು. ಬಟ್ ಮಕ್ಕಳಿಗೆ ಒಂದು ಸಲ ಅವ್ರು ಹಠ ಮಾಡ್ತು ಅಂತ ಹೇಳಿದ್ರೆ ನಾವು ಎಷ್ಟೇ ಹೇಳಿದ್ರು ಅವರು ನಮ್ಮ ಮಾತನ್ನ ಕೇಳೋದಿಲ್ಲ. ಸೊ ಲಿಶಾಂತ್ ಕೂಡ ಹಾಗೆ ಮಾಡ್ತಾಯಿದ್ದಿದ್ದು. ಅವನಿಗೆ ಸಿಕ್ಕಾಪಟ್ಟೆ ಕಾರ್ ಅಂದರೆ ತುಂಬ ಇಷ್ಟ. ನಿಮಗೂ ಗೊತ್ತಿರೋ ಹಾಗೆ ನಮ್ಮ ಮನೇಲಿ ಆಲ್ಮೋಸ್ಟ್ ಟಾಯ್ಸ್ ಎಲ್ಲ ಕಾರೇ ಇರೋದು. ಸೊ ಹಂಗಾಗಿ ನಮ್ಮ ಅಕ್ಕ ಬಾಬಾ ಬಟ್ಟೆ ಜೊತೆ ಕಾರ್ನು ಗಿಫ್ಟ್ ಮಾಡಿದ್ರು. ಆ ಕಾರ್ ಇಟ್ಕೊಂಡು ನಾವು ಅವನಿಗೆ ಫೋಟೋಗೆ ಮತ್ತು ವೀಡಿಯೋಗೆಲ್ಲ ಚೇರಪ್ ಮಾಡ್ತಾ ಇದ್ವಿ. ಅವನಿಗೆ ಬರ್ತ್ಡೇ ದಿನ ಸ್ವಲ್ಪ ಆ್ಯಕ್ಟಿವ್ ಆಗಿರೋ ಅಂತ ಹೇಳಿದ್ರೆ ಅಲ್ಲೇ ಆ್ಯಕ್ಟಿವ್ ಆಗಿರ್ತಾ ಇಲ್ಲ. ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಇಲ್ಲಿ ಬಂದು ಮುದ್ದು ಮಾಡೋದು, ಮಾತಾಡೋದು ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಸೊ ವಾಯ್ಸಲ್ಲಿ ಸ್ವಲ್ಪ ಅವನದು ವಾಯ್ಸ್ ಕೇಳಿಸ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನಿಮಗೂ ಯಾರಿಗಾದ್ರೂ ಬರ್ಡೇನ ಸಿಂಪಲ್ಲಾಗೂ ಅನ್ನಿಸ್ಬಾರ್ದು. ಬರ್ಡೇನ ನಮಗೆ ಖುಷಿಯಾಗೋ ಥರನೂ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಅಂತಲೂ ಅನ್ನಿಸ್ಬೇಕು ಅಂತ ಹೇಳಿದ್ರೆ, ಸೊ ಇದು ಬಜೆಟ್ ಫ್ರೆಂಡ್ಲಿ ಇದೆ. ಪಾರ್ಟಿ ಪಾಕೆಟ್ ಅಂತ ರಾಮನಗರದಲ್ಲಿ ಕೆಳಗಡೆ ಬಸ್ ಸ್ಟಾಪು ಹೂವಿನ ಅಂಗಡಿ ಇದೆಯಲ್ಲ, ಸೊ ಅದ್ರ ಆಪೋಸಿಟೇ ಇದೆ. ನೀವು ಆರಾಮ್ಸೆ ಅಲ್ಲಿ ಹೋಗಿ ನಿಮಗೆ ಏನೆಲ್ಲ ಬೇಕು ಆ ಪಾರ್ಟಿನ ಸೆಲೆಬ್ರೇಟ್ ಮಾಡ್ಕೊಳ್ಬೋದು. ಲೈಕ್ ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಲವ್ ಪ್ರಪೋಸ್ ಆಗಿರ್ಬೋದು, ಎನಿಥಿಂಗ್ ನೀವು ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಬೋದು. ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಅಲ್ಲಿ. ಆ್ಯಂಡ್ ಅಲ್ಲೇ ಕೂಡ ನೀವು ಸ್ನ್ಯಾಕ್ಸ್ ಏನು ಬೇಕೋ ಅದನ್ನು ಕೂಡ ಅಲ್ಲೇ ಮಾಡಿಕೊಡ್ತಾರೆ. ನೀವು ಅಲ್ಲೇ ತೊಗೊಂಡು ತಿನ್ಬೋದು, ಅಥವಾ ಕೇಕ್ ಅಲ್ದೆಲ್ಲ ಅಲ್ಲೇ ಫೆಸಿಲಿಟೀಸ್ ಇದೆ. ಸೊ ನೀವು ಆರಾಮ್ಸೆ ಅಲ್ಲಿ ಒಂದು ಸಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನೇನು ಬೇಕು ಎಲ್ಲ ಅಲ್ಲೇ ಸಿಗುತ್ತೆ. ನಾನಿಲ್ಲಿ ಏನು ಕಿರ್ಚಾಡ್ತಿದ್ದೆ ಅಂತ ಹೇಳಿದ್ರೆ, ನಮ್ಮ ಲಶ್ವಿಕ್ನ ಕರಿತಾ ಇದ್ದೆ ಬಾರೋ ಫೋಟೋ ತೊಗೊಳ್ಳೋಣ ಅಂತ ಹೇಳಿ. ಅವನು ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ನನಗೂ ಕಿರ್ಚಿ ತಲೆ ನೋಡ್ಕೊಂಡ್ಬಿಡ್ತು ಅಂತಲೇ ಹೇಳ್ಬೋದು. ಯಾರು ಹೇಳಿದ್ರು ಅವ್ನು ಬರ್ತಾನೆ ಇರಲಿಲ್ಲ. ಸೊ ಹಿಂಗಾಯಿತು. ಮಕ್ಕಳು ಎಲ್ಲ ಒಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಒಬ್ಬರು ಮಾತು ಒಬ್ಬರು ಕೇಳೋದಿಲ್ಲ. ಹಿಂಗಾಗತ್ತೆ ಸಮ್ಟೈಮ್ಸು. Conditions apply. ಅದೇ ತಗೊಳ್ಳಿ, ನೀವೊಂಚೂರು ತಗೊಳ್ಳಿ, ಎಲ್ಲರೂ ತಿಂದರು. ಇಲ್ಲ ಅವನು ನಾನೇ ತಿಂದಿಲ್ಲ. ಎಲ್ಲೋದ ಅವನು
ಅಲ್ವಾ ಈ ಡ್ರೆಸ್ ಅಲ್ಲ ಅವನು? ನಿಶಾಂತ್ ಚೆನ್ನಾಗಿ ಕಾಣಿಸ್ತಾನೆ. யாரு சமையல் செய்தாலும் ஒரு டென்ஷன் மனசுல. ಫ್ರೆಂಡ್ಸ್ ಬರ್ಡೇ ತುಂಬ ಚೆನ್ನಾಗಿ ಕ್ಯೂಟ್ ಸ್ವೀಟಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಲ್ವಾ ಚಿನ್ನು? ಚೆನ್ನಾಗಾಯಿತು. ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಲಿಶಾನ್ ಬರ್ಡೇನ ಎಲ್ಲರೂ. ಸೊ ಇವಾಗ ಮನೆಗೆ ಬಂದಾಯಿತು. ಈ ಡ್ರೆಸ್ಸಲ್ಲಂತೂ ಕೂತ್ಕೊಂಡು ಊಟ ಮಾಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ನಾವು ಡ್ರೆಸ್ ಚೇಂಜ್ ಮಾಡ್ಕೊಳ್ತೀವಿ. ಇದಂತೂ ಹೆವಿ ಭಾರ ಅನ್ನಿಸ್ತಿದೆ ನನಗೆ ಕಿವಿ ಓಲೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಮಗನಿಗೆ ವಿಶ್ ಮಾಡಿ ಅವನಿಗೆ ಒಳ್ಳೇದಾಗಲಿ ಅಂತ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್. ಈಗೇನು ಊಟ ಮಾಡ್ತೀವಿ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ, ಓಕೆನಾ? ಈಗ ಡ್ರೆಸ್ ಚೇಂಜ್ ಮಾಡ್ತೀನಿ. ಐ ಕಾಂಟ್. ಅವರೆಕಾಳು ಬಾತು, ಮೊಸರು ಬಜ್ಜಿ, ಹಾಗೆ ಹಾಲು ಖೀರ್ ಮಾಡಿದ್ದೀನಿ. ಇದು ವೆಜ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಇಷ್ಟೇ ಸಾಕು ಅಂತ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾಳೆ ನಾನ್ ವೆಜ್ ಮಾಡ್ತಾ ಇದ್ದೀವಿ. ಸೊ ನಾಳೆ ಏನು ಮಾಡ್ತೀನಿ ಏನು ಎಲ್ಲ ನಾಳೆ ಬ್ಲಾಗಲ್ಲಿ ತಿಳಿಸ್ತೀನಿ, ಓಕೆನಾ? ತುಂಬ ಹೊಟ್ಟೆ ಆಗ್ತಿದೆ, ಊಟ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ನಾನೇನು ವೀಡಿಯೋ ಶೂಟ್ ಮಾಡ್ಕೊಂಡಿರಲಿಲ್ಲ. ಅಡುಗೆ ಎಲ್ಲ ಮಾಡೋದಿತ್ತಲ್ವ. ಸೊ ಹಾಗಾಗಿ ತುಂಬ ಕೆಲಸ ಇತ್ತು ನಮಗೆ. ನಾವೆಲ್ಲ ಕೆಲಸ ಮಾಡ್ತಿದ್ವಿ ಅಂತ ಹೇಳಿ ಮಹಿ ರಾಮನಗರ ಬೇಕ್ರಿಲಿ ಹೋಗ್ಬಿಟ್ಟು, ಅಂದರೆ ಅದ್ರ ಹೆಸರೇ ರಾಮನಗರ ಬೇಕ್ರಿ ಅಂತ. ಸೊ ಅಲ್ಲೋಗಿ ಎಲ್ಲರಿಗೂ ಕೇಕು, ಪಪ್ಸು ಮತ್ತು ಗೋಬಿ ಮಂಚೂರಿ ಅಲ್ಲಿ ರಾಮನಗರದಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿ ಗೋಬಿ ಮಂಚೂರಿ ಎಲ್ಲ ತಂದುಕೊಟ್ರು, ತಿಂತ ಕೂತಿದ್ವಿ. ಸೊ ಇದು ನೆಕ್ಸ್ಟ್ ಡೇ ನಾನು ಹೆಂಗಿದ್ದೀನಿ ಗುಂಡು ಮಣಿ ಆಗ್ಬಿಟ್ಟು. ಸೊ ಇದು ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡ್ತಾ ಇರೋದು ಲಿಶಾನ್ ಬರ್ಡೇಗೆ ಅಂತ. ಸೊ ನೈಟ್ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಅಡುಗೆ ಎಲ್ಲ ಮಾಡೋಯಿತು, ಈಗ ಊಟ ಮಾಡೋದು ಒಂದೇ ಬಾಕಿ. ಸೊ ಏನೇನೆಲ್ಲ ಮಾಡಿದ್ದೀವಿ ಅಂತ ಒಂದು ಕ್ವಿಕ್ಕಾಗಿ ತೋರಿಸ್ತೀನಿ. ಈಗೆಲ್ಲ ಊಟ ಮಾಡೋಣ. ನಾನು ಬೆಳಗ್ಗೆಯಿಂದ ಏನೂ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಡುಗೆ ಎಲ್ಲ ಮಾಡೋದಿತ್ತಲ್ಲ ಅಂತ ಹೇಳಿ. ಆ್ಯಂಡ್ ನಿಶಾಂತ್ ನಮ್ಮ ಅಕ್ಕನ ಮಕ್ಕಳ ಜೊತೆ ಆಟಾಡ್ತಿದ್ದಾನೆ ಅವನು. ಸೊ ನಾವಿವಾಗ ಊಟ ಮಾಡೋಕ್ಕೆ ಅಂತ ಕೂತ್ಕೋಬೇಕು. ಮೈ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಊಟ ಮಾಡೋಣ. ನಮ್ಮಮ್ಮ ಮಟನ್ ಸಾಂಬಾರು ಮಾಡಿದ್ರು. ಮತ್ತೆ ಏನದು ಏನಮ್ಮದು ಏನು ಗೊಜ್ಜದು? ಗೊಜ್ಜು ರೈಸು ಏನಂತ ಗೊಜ್ಜು? ಬೋಟಿ ಗೊಜ್ಜು. ಬೋಟಿ ಗೊಜ್ಜು ಮತ್ತು ಮಟನ್ ಸಾಂಬಾರು ಮಾಡಿದ್ರು. ನಾನು ಚಿಕನ್ ಕಬಾಬ್ ಮಾಡಿದೆ. ಮುದ್ದೆನ ನಮ್ಮ ಆಂಟಿ ಮಾಡಿದ್ರು. ಬಡಿಸೋದೆಲ್ಲ ನನ್ನ ತಂಗಿ ಮಾಡ್ತಿದ್ದಾಳೆ. ನನ್ನ ತಂಗಿ ಅವಳು ಬಡಿಸೋದು ಕೆಲಸ. ಪಾಪ ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡೋದ್ಲು ಅವಳು. ನಾನು ಮಸಾಲೆ ಎಲ್ಲ ನಾನೇ ರುಬ್ಬೋದು. ಮಸಾಲೆ ಇಲ್ಲ ಇಲ್ಲ ಯಾರು ಕೊಡ್ತೀನಿ, ಇನ್ನೂ ಕೊಟ್ಟಿಲ್ಲ, ಯಾರು ಕೂತ ಇಲ್ಲ. ರಾತ್ರಿ ಊಟಕ್ಕೆ 5 kg ಮಟನ್ ತಂದಿದ್ರು ಮಹಿ. ಸೊ ಮಟನ್ ಸಾಂಬಾರು ಮಾಡಿದ್ವಿ. ಎಲ್ಲರಿಗೂ ಬೇಕಲ್ವ, ತುಂಬ ಚೆನ್ನಾಗಿ ಸೇರಿದ್ವಲ್ಲ ಅಂತ ಹೇಳಿ. ಸೊ ಮಟನ್ನೇ 5 kg ತಂದ್ವಿ. ಅದ್ರ ಜೊತೆ ಬೋಟಿ ತಂದಿದ್ರು. ನಮ್ಮಮ್ಮ ಬೋಟಿ ಗೊಜ್ಜು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಮಹಿಗೆ ಅದಿಷ್ಟ, ಹಾಗಾಗಿ ಬೋಟಿ ಗೊಜ್ಜು ಕೂಡ ಮಾಡಿದ್ವಿ ನಾವು. ಅದ್ರ ಜೊತೆ ನಾನು ಚಿಕನ್ ಕಬಾಬ್ ಮಾಡಿದೆ. ಈಗ ಸದ್ಯಕ್ಕೆ ಬಿಸಿ ಏನಿದೆ ಅದನ್ನು ಮಾಡಿ ಅಲ್ಲೇ ಬಡಿಸ್ತಾ ಇದ್ವಿ ನಾವು. ಆ್ಯಂಡ್ ಅದಕ್ಕೆ ಸೈಡ್ಸ್ಗೆ ಬೇಕಲ್ಲ, ಈರುಳ್ಳಿ, ಕುಕುಂಬರು, ಹಾಗೆ ಲೆಮನ್ನು, ಮುದ್ದೆ, ಹಾಗೆ ರೈಸು. ಸೊ ಇದು ಇಷ್ಟ ಆಗಿತ್ತು ನಮ್ಮ ಮನೇಲಿ ಅಡುಗೆ ನಾನ್ ವೆಜ್ ಇವತ್ತು. ಆ್ಯಂಡ್ ಮಹಿ ಫ್ರೆಂಡ್ಸ್ ಕೂಡ ಬಂದು ಊಟ ಮಾಡ್ಕೊಂಡು ಹೋದ್ರು. ನಾವೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್.